ಸ್ನೇಹಿತರೆ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇದೀಗ ಗಿಲ್ಲಿ ನಟ ಮತ್ತು ಕಾವ್ಯ ಶೈವ ಅವರು ರಾತ್ರೋರಾತ್ರಿ ಇವತ್ತು ಬಹಳ ಸಖತ್ತಾಗಿ ಮಾತನಾಡಿರುವಂತಹ ಒಂದು ವಿಡಿಯೋ ವೈರಲ್ ಆಗಿರುವಂಥದ್ದು. ಸೊ ಇಬ್ಬರು ಕೂಡ ಎಲ್ಲೂ ಕೂಡ ಬಿಟ್ಕೊಡದೆ ಈ ಜೋಡಿ ಸಖತ್ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಜನ ಇವರಿಬ್ಬರನ್ನ ಒಂದು ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದರೆ ಈ ಜೋಡಿ ಯಾವತ್ತೂ ಕೂಡ ಬೇರೆ ಬೇರೆ ಆಗಿಲ್ಲ. ಸೊ ಸದ್ಯದಲ್ಲಿ ಇವರಿಬ್ಬರು ಒಂದಾಗ್ತಾರ ಅನ್ನೋದು ಪ್ರಶ್ನೆ ಎದುರಾಗಿರುವಂಥದ್ದು. ಸೊ ಈ ಒಂದು ವಿಡಿಯೋವನ್ನು ನೋಡ್ಕೊಂಬರೋಣ ಸ್ನೇಹಿತರೆ. ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇವತ್ತು ಗಿಲ್ಲಿ ನಟ ಮತ್ತು ಕಾವ್ಯ ಶೈವ ಅವರು ಮಾತನಾಡಿದ್ದಾರೆ ಫೋನ್ನಲ್ಲಿ. ಸಖತ್ ಹಳೆಯ ನೆನಪುಗಳನ್ನು ಮಾತನಾಡಿಕೊಂಡು 1 ಗಂಟೆಗಳ ಕಾಲ ಮಾತನಾಡಿದ್ದಾರೆ. ಸೊ ಬಿಗ್ ಬಾಸ್ ಮನೆಯಲ್ಲಿದ್ದರೂ ಕೂಡ ಹೊರಗಡೆ ಹೇಗಿದ್ದಾರೆ ಹಾಗೆ ಕೂಡ ಇದ್ದಾರೆ. ಬಿಗ್ ಬಾಸ್ ಮನೆಯಿಂದಲೂ ಕೂಡ ಇವರ ಒಡನಾಟ ಸಖತ್ತಾಗಿದೆ. ಇವರ ಸ್ನೇಹ, ಇವರ ಪ್ರೀತಿ ಎಲ್ಲವೂ ಕೂಡ ಈ ಜನಗಳಿಗೆ ಇಷ್ಟ ಆಗಿರುವಂಥದ್ದು. ಹಾಗಾಗಿ ಜನ ಇವರನ್ನು ಫಾಲೋ ಮಾಡೋದ್ರಲ್ಲಿ ಬೇರೆ ಮಾತಿಲ್ಲ. ಎಲ್ಲರೂ ಕೂಡ ಗಿಲ್ಲಿ ನಟನ ಸಿಕ್ಕಾಪಟ್ಟೆ ಜನ ಇಷ್ಟಪಡ್ತಾರೆ. ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯ ಅವರ ತನಕ ಕೂಡ ಸಖತ್ ಇಷ್ಟಪಡ್ತಾರೆ. ಸೊ ಅಷ್ಟು ಕಾಮಿಡಿಯಾಗಿ ಜನರನ್ನು ರಂಜಿಸಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಸೊ ಇವತ್ತು ಕೂಡ ಕಾವ್ಯ ಶೈವ ಅವರಿಗೆ ಗಿಲ್ಲಿ ನಟ ಫೋನ್ ಮಾಡಿ ಹಳೆಯ ನೆನಪುಗಳನ್ನು ಮಾತನಾಡಿದ್ದಾರೆ. ಅಲ್ಲದೆ ಮುಂದಿನ ಒಂದು ಸಿನಿಮಾ ಇದಾಗಿರ್ಬೋದು, ಯಾವುದೇ ಒಂದು ರಿಯಾಲಿಟಿ ಶೋಗಳಾಗಿರ್ಬೋದು, ಕೆಲವೊಂದಿಷ್ಟು ಸಪೋರ್ಟಿವಿಟಿಯಾಗಿ ಮಾತನಾಡ್ತಾರೆ. ಇಬ್ಬರು ಕೂಡ ಒಂದಕ್ಕೊಂದು ಜೀವನದಲ್ಲಿ ಹೇಗಿರಬೇಕು, ಮುಂದೆ ಹೇಗೆ ಮಾಡಬೇಕು ಅನ್ನೋದನ್ನು ಸಪೋರ್ಟಿವಿಟಿಗಾಗಿ ಈ ಜೋಡಿ ಇರ್ತಾರೆ. ಎಲ್ಲದರಲ್ಲೂ ಕೂಡ ಸಪೋರ್ಟ್ ಮಾಡ್ತಾ ಇರುವಂಥದ್ದು. ಗಿಲ್ಲಿಗೆ ಏನಾದ್ರು ಪ್ರಾಬ್ಲಮ್ ಆದರೆ ಕಾವ್ಯ ಅವರು ಸಪೋರ್ಟ್ ಮಾಡ್ತಾರೆ, ಕಾವ್ಯಗೆ ಏನಾದ್ರು ಪ್ರಾಬ್ಲಮ್ ಆದರೆ ಗಿಲ್ಲಿ ಸಪೋರ್ಟ್ ಮಾಡ್ತಾರೆ. ಈ ರೀತಿಯಾಗಿ ಈ ಜೋಡಿ ಅನನ್ಯವಾಗಿ ಫ್ರೆಂಡ್ಶಿಪ್ನಲ್ಲಿದೆ. ಸೊ ಮುಂದೊಂದು ದಿನ ಈ ಜೋಡಿ ಮದುವೆ ಆಗುವ ಸಾಧ್ಯತೆ ಇದೆ. ಸೊ ಈಗ 1 ಗಂಟೆ ಕಾಲ ಮಾತನಾಡಿದ್ದಾರೆ. ಹಳೆಯ ನೆನಪುಗಳು ಏನಾಯಿತು ಪ್ರತಿದಿನ ಮಾತನಾಡ್ತಾರೆ. ಆದರೆ ಇವತ್ತು ಸ್ಪೆಷಲ್ ಆಗಿ ಮಾತನಾಡಿರುವಂಥದ್ದು ಗಿಲ್ಲಿ ಮತ್ತು ಕಾವ್ಯ. ಸೊ ಇವೆಲ್ಲದೂ ಕೂಡ ಮದುವೆ ಮಾತುಕತೆ ಕೂಡ ಕೆಲವೊಂದಿಷ್ಟು ಮಾತನಾಡಿದ್ದಾರೆ ಅನ್ನೋದು ಮೂಲಗಳ ಪ್ರಕಾರ ತಿಳಿದು ಬಂದಿರುವಂಥದ್ದು. ಸೊ ಮುಂದಿನ ದಿನಗಳಲ್ಲಿ ಮದುವೆ ಆದರೆ 2 ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏಕೆಂದರೆ ಜನ ಕೂಡ ಆಸೆ ಪಟ್ಟಿದ್ರು. ಮುಂದಿನ ದಿನಗಳಲ್ಲಿ ಈ ಒಂದು ಆಸೆ ನೆರವೇರುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ. ಅಲ್ಲಿವರೆಗೂ ನೋಡ್ತಾ ಇರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಡಿ ಅಂತ ಹೇಳ್ತಾ ಹೇಳೋದು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.